ಎಲ್ರಿಗೂ ನಮಸ್ಕಾರ. ಚಂದ್ರನ ಮೇಲೆ ಕುಳಿಗಳಿವೆ, ಅದು ನಮ್ಮ ಪ್ರಾಥಮಿಕ ಶಾಲೆ ಪಾಠಗಳಲ್ಲಿ ವಿಜ್ಞಾನದ ಪಾಠಗಳಲ್ಲಿ ಓದಿರ್ತೇವೆ. ಚಂದ್ರನ ಮೇಲೆ ಕುಳಿಗಳಿರೋದು ಗೊತ್ತು, ಆದರೆ ಭೂಮಿ ಮೇಲೂ ಕುಳಿಗಳು ಅದೇ ಥರದ ಕುಳಿಗಳು ಉಂಟಾಗಿವೆ ಅನ್ನೋದ್ರ ಬಗ್ಗೆ ನಂಬಿಕೆ ಇರಲಿಲ್ಲ. ವಿಜ್ಞಾನದಲ್ಲಿ ಯಾವುದೇ ದಾಖಲೆಗಳೇ ಇರಲಿಲ್ಲ. 1920ವರೆಗೂ ಕೂಡ ಭೂಮಿ ಮೇಲೂ ಕೂಡ ಆ ಥರದ ಕುಳಿಗಳಾಗಿದ್ದಾವೆ ಅನ್ನೋದ್ರ ಬಗ್ಗೆ ಯಾವುದೇ ಪುರಾವೆಗಳು ಸಿಕ್ಕಿರಲಿಲ್ಲ. ಅಥವಾ ಯಾರಾದರೂ ಹೇಳಿದರೂ ಕೂಡ ಅಲ್ಲೂ ಆಗಿರಬಹುದು ಅಂತ ಹೇಳಿದರೂ ಕೂಡ ನಂಬಿಕೆ ಬರುವಂಥ ಚರ್ಚೆಗಳು ವಿಜ್ಞಾನದಲ್ಲಿ ಆಗಿರಲಿಲ್ಲ. ಆದರೆ ಆ ನಂತರ ಭೂಮಿ ಮೇಲೂ ಕೂಡ ಚಂದ್ರನಲ್ಲಿ ಆದಂತಹ ಉಲ್ಕಾ ಕುಳಿಗಳು, ಅವನ್ನ ಉಲ್ಕೆಯಿಂದ ಆದ ಕುಳಿಗಳು, ಇಂಪ್ಯಾಕ್ಟ್ ಕ್ರ್ಯಾಟರ್ಸ್. ಇಂಪ್ಯಾಕ್ಟ್ ಅಂದರೆ ಒಂದು ರೀತಿಯ ಒಂದು ಬಾಂಬ್ನ ಎತ್ತರದಿಂದ ಹಾಕಿದಾಗ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ, ಒಂದು ರೀತಿಯ ಪರಿಣಾಮ ಉಂಟಾಗುತ್ತೆ, ಒಂದು ಭಾರವಾದ ಇದು ಬಿದ್ದಾಗ ಉಂಟಾಗ ಪರಿಣಾಮ. ಅಂತಹ ಕುಳಿಗಳು ಭೂಮಿ ಮೇಲೂ ಕೂಡ ಆಗಿರಬಹುದು ಅನ್ನೋದ್ರ ಬಗ್ಗೆ ನಂತರದಲ್ಲೇ ಒಪ್ಪಿಕೊಳ್ಳಾಯಿತು. ನಂತರದಲ್ಲೇ ಅದರಂತಹ ಒಂದು ಸೈದ್ಧಾಂತಿಕ ನಿಲುವುಗಳು ಬದಲಾದವು. ಹೀಗಾಗೋದಕ್ಕೆ ಕಾರಣ ಮತ್ತು ಅಂಥ ಒಂದು ಕುಳಿಯನ್ನು ವೈಯಕ್ತಿಕವಾಗಿ ನಾನು ನೋಡಿ ಬಂದದ್ದರ ಪರಿಣಾಮವಾಗಿ ಅದರ ಅನುಭವಗಳನ್ನು ಮತ್ತು ಆ ಕುಳಿಗಳ ಬಗ್ಗೆ ಇರತಕ್ಕಂಥ ವಿಚಾರಗಳನ್ನು, ಜೊತೆಗೆ ಬರೀ ಭೂಮಿ ಮೇಲೆ ಅಂತಂದರೆ ನಮ್ಮಲ್ಲೂ ಇವೆಯಾ, ನಮ್ಮ ದೇಶದಲ್ಲೂ ಇರೋದ್ರ ಬಗ್ಗೆ ಸುದ್ದಿಗಳೇ ಇರಲಿಲ್ಲ. ಅಂದರೆ ಒಂದು ಪಾಪ್ಯುಲರ್ ಜನಪ್ರಿಯ ಸುದ್ದಿಗಳಿರಲಿಲ್ಲ, ವೈಜ್ಞಾನಿಕ ಸುದ್ದಿಗಳಲ್ಲಿತ್ತು. ಅಂಥ ವಿಚಾರಗಳನ್ನು ಕೂಡ ಇವತ್ತು ನಿಮ್ಮೊಟ್ಟಿಗೆ ಹೇಳೋದಕ್ಕೆ ನಾನಿದ್ದೀನಿ. ಭಾರತದಲ್ಲಿ 4 ಕುಳಿಗಳನ್ನು ಗುರುತಿಸಲಾಗಿದೆ. ಇಡೀ ಭೂಮಂಡಲದಲ್ಲಿ ಪ್ರಪಂಚದಾದ್ಯಂತ ಬೇರೆ ಬೇರೆ ದೇಶಗಳಲ್ಲಿ ಸುಮಾರು 190 ಇಂಪ್ಯಾಕ್ಟ್ ಕ್ರ್ಯಾಟರ್ಸ್, ಉಲ್ಕಾ ಕುಳಿಗಳನ್ನು ಗುರುತಿಸಲಾಗಿದೆ. ಈ ಇಂಪ್ಯಾಕ್ಟ್ ಅಂತಂದರೆ ಒಂಥರ, ಈಗ ಅಣುಬಾಂಬ್ ಪರೀಕ್ಷೆ ಮಾಡುವಾಗ ಮೇಲಿಂದ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಅಂಥ ಒಂದು ಇಂಪ್ಯಾಕ್ಟ್ ಅದನ್ನು ಸಾಮಾನ್ಯವಾಗಿ ಮರುಭೂಮಿಗಳಲ್ಲೆಲ್ಲ ಮಾಡ್ತಾರೆ. ಅಂಥ ಇಂಪ್ಯಾಕ್ಟು ಉಲ್ಕೆ ಬಿದ್ದಾಗ ಕೂಡ ಆಗಿರುತ್ತೆ. ಅತ್ಯಂತ ಹೆಚ್ಚು ಭಾರವಾದಂಥ ಉಲ್ಕೆಗಳು ಬಿದ್ದಾಗ ಅಂಥ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿರುತ್ತೆ. ಆ ಇಂಪ್ಯಾಕ್ಟಿಂದ ಉಂಟಾದ ಕುಳಿಗಳು ಒಂದು ರೀತಿ ಕೆರೆಗಳ ಥರ ಕಾಣ್ತಾ ಇರ್ತವೆ. ಆದರೆ ನಾವು ತೆಗೆದಂಥ ಕೆರೆಗಳಿಗೂ ಈ ಉಲ್ಕೆಯಿಂದ ಬಿದ್ದಾದಂತಹ ಕುಳಿಗಳಿಗೂ ಭಾಳ ವ್ಯತ್ಯಾಸ ಇರುತ್ತೆ. ಮತ್ತು ಜೊತೆಗೆ ಬೇರೆ ಥರದ ಕುಳಿಗಳನ್ನು ಇದ್ದಾವೆ ಅಂತ ನಮ್ಗೆ ಗೊತ್ತಾಗಿತ್ತು. ಅಂದರೆ ಯಾವ ಥರದ ಕುಳಿಗಳು? ವಾಲ್ಕ್ಯಾನಿಕ್ ಕುಳಿಗಳು, ಅಂದರೆ ಜ್ವಾಲಾಮುಖಿಯಿಂದ ಆದಂಥ ಕುಳಿಗಳು. ಜ್ವಾಲಾಮುಖಿ ಭೂಮಿಯಿಂದ ಒಳಗಿಂದ ಬಂದು ಹೀಗೆ ತೆರೆದುಕೊಳ್ಳುತ್ತೆ. ಈ ಇಂಪ್ಯಾಕ್ಟ್ ಕ್ರ್ಯಾಟರ್ಸ್ ಅಥವಾ ಉಲ್ಕಾ ಕುಳಿಗಳು ಮೇಲಿಂದ ಹಿಂಗೆ ಬಿದ್ದು ಹಿಂಗೆ ತೆಳ್ಕೊಳ್ಳುತ್ತೆ. ಸೊ ಈ ಥರದ ವ್ಯತ್ಯಾಸಗಳಾಗುತ್ತೆ. ಮೂಲತಃ ಭೂಮಿ ಒಂದು ಪದರಗಳಿಂದ ಉಂಟಾದಂಥ ಒಂದು ಗ್ರಹ. ಅಂದರೆ ಬೇರೆ ಬೇರೆ ಪದರಗಳಿದ್ದಾವೆ. ಒಳಗಡೆ ಕೋರ್, ಮಧ್ಯೆ ಮ್ಯಾಂಟಲ್, ಅದರ ನಂತರ ಕ್ರಸ್ಟ್. ಆ ಕ್ರಸ್ಟಲ್ಲೂ ಕೂಡ ಬೇರೆ ಬೇರೆ ಲೇಯರ್ಸ್ ಇರುತ್ತೆ, ಬೇರೆ ಬೇರೆ ಪದರ. ಆ ಪದರಗಳ ಮೂಲಕ ಇದು ನಾವು ಆ ಕುಳಿಯನ್ನು ಇದು ಮೇಲಿಂದ ಬಿದ್ದು ಭಾರಕ್ಕಾಗಿರೋದ ಅಥವಾ ಕೆಳಗಿಂದ ಮೇಲಕ್ಕಾಗಿರೋದ. ಕೆಳಗಿಂದ ಮೇಲಕ್ಕೆ ಬಂದಾಗ ಮಣ್ಣೆಲ್ಲ ಹೀಗೆ ಸೈಡಿಗೆ ಜರಿದುಕೊಳ್ಳುತ್ತೆ. ಮೇಲಿಂದ ಬಿದ್ದಾಗ ಒಳಗಿಂದ ಹೊರಗೆ ಬರುತ್ತೆ. ಸೊ ಹೀಗೆ ಆ ಪದರಗಳ ವ್ಯತ್ಯಾಸಗಳನ್ನು ನೋಡಿ ಹೌದು ಇದು ಉಲ್ಕೆಯಿಂದೇ ಆದದ್ದು ಅಂತ ಹೇಳಲಿಕ್ಕೆ ಒಂದು ಪ್ರಭಾವಶಾಲಿಯಾದಂಥ ವಿವರಗಳು ಸಿಕ್ಕು. ಇದನ್ನು ಮೊಟ್ಟ ಮೊದಲು ಹೌದು ಭೂಮಿಯಿಂದಲೂ ಕೂಡ ಉಲ್ಕೆ ಕುಳಿಗಳು ಆಗ್ತವೆ ಅಂತ ಹೇಳಿದ್ದು ಡೇನಿಯಲ್ ಬ್ಯಾರಿಂಗರ್ ಅನ್ನುವ ಒಬ್ಬ ಭೂವಿಜ್ಞಾನಿ. ಅವರು 1902 ಮತ್ತು 3ರಲ್ಲಿ ಮೊಟ್ಟ ಮೊದಲು ಅರಿಜೋನಾದಲ್ಲಿ ಇಂಥ ಒಂದು ಕುಳಿಯನ್ನು ನೋಡಿ ಅವರು ಗಮನಿಸಿ ಅದರ ಅಧ್ಯಯನ ಮಾಡಿ ಆ ನಿರ್ಧಾರಕ್ಕೆ ಬಂದರು. ಆದರೆ ಸುಮಾರು 18 ವರ್ಷಗಳ ಕಾಲ, ಅಂದರೆ 1920ರವರೆಗೂ ಯಾರೂ ಕೂಡ ಹೌದು ಅದು ಭೂಮಿಯಲ್ಲೂ ಕೂಡ ಇರ್ಬೋದಾದಂತಹ ಉಲ್ಕೆಯಿಂದಾದ ಕುಳಿ ಅಂತ ನಂಬಲಿಲ್ಲ. ಆದರೆ ಅವರು ನಿರಂತರವಾದ ಪ್ರಯತ್ನಗಳು ಮಾಡಿಕೊಂಡೇ ಬಂದರು. ಸಾಲದ್ದಕ್ಕೆ ಅವರೊಬ್ಬ ಭೂವಿಜ್ಞಾನಿ ಆಗಿದ್ದರಿಂದ ಮತ್ತು ಅಮೆರಿಕದಂಥ ರಾಷ್ಟ್ರದಲ್ಲಿ ಗಣಿಗಳನ್ನು ಅಥವಾ ಎಷ್ಟೋ ಭೂಮಿಯನ್ನು ವೈಯಕ್ತಿಕವಾಗಿ ಹೊಂದಬೋದಾದ್ದರಿಂದ ಆ ಕುಳಿಯನ್ನು ಅವರು ಪರ್ಚೇಸ್ ಮಾಡಿದರು. ಓನರ್ ಆದರು, ಅದಕ್ಕೆ ಮಾಲೀಕರಾದರು. ಇವತ್ತಿಗೂ ಕೂಡ ಅದನ್ನು ಬ್ಯಾರಿಂಗರ್ ಕುಳಿ ಅಂತಲೇ ಕರೀತಾರೆ. ಆ ಬ್ಯಾರಿಂಗರ್ ಕುಳಿ ಅರಿಜೋನಾ ರಾಜ್ಯದಲ್ಲಿದೆ. ಮೊಟ್ಟ ಮೊದಲು ಗುರುತಿಸಿದಂಥ ಕುಳಿ. ಅದಕ್ಕೆ ಅವರೇನು ಮಾಡಿದರು, ಅದನ್ನು ಬೇರೆ ಬೇರೆ ಪರೀಕ್ಷೆಗಳಿಗೆ ಒಡ್ಡಿದರು. ಅದರ ಸಿದ್ಧಾಂತವನ್ನು ರೂಪಿಸಲಿಕ್ಕೆ ಅವರು ಒಂದು ಅಧ್ಯಯನಗಳನ್ನು ಮಾಡಿದರು. ಹಾಗೆ ಮಾಡಿದಂಥ ಅಧ್ಯಯನದ ಅವರ ಜೊತೆಗಾರರಾಗಿ ಬೆಂಜಮಿನ್ ಟೆಲಿಗ್ಮನ್ ಅಂತ ಇನ್ನೊಬ್ಬ ಫಿಸಿಸಿಸ್ಟ್, ಒಬ್ಬ ಭೌತವಿಜ್ಞಾನಿ, ಅವರನ್ನು ಸೇರಿಸ್ಕೊಂಡು, ಅಂದರೆ ಭೌತಿಕವಾದಂಥ ಬದಲಾವಣೆಗಳಾಗಿರ್ತಾವಲ್ಲ ಅವುಗಳನ್ನು ಗುರುತಿಸಲಿಕ್ಕೆ ಪ್ಯೂರ್ ಸೈನ್ಸ್, ಪ್ಯೂರ್ ಫಿಸಿಕ್ಸ್ ಬೇಕಾಗಿತ್ತು. ಅದನ್ನು ಅವರಿಂದ ತೆಗೆದುಕೊಂಡು 1920ರ ವೇಳೆಗೆ ತಮ್ಮ ಪ್ರಬಂಧಗಳನ್ನು ಮಂಡಿಸಿದರು. ಆ ನಂತರ ಹೌದು ಭೂಮಿಯಲ್ಲೂ ಕೂಡ ಉಲ್ಕೆಯಿಂದ ಕುಳಿಗಳಾಗಿದ್ದಾವೆ ಮತ್ತು ಅದಕ್ಕೊಂದು ಪುರಾವೆ ಸಿಕ್ತು.
ಅಷ್ಟೊತ್ತಿಗೆ ಅವರು ಆಗಲೇ ಅದರ ಓನರ್ ಆಗಿದ್ದರು. ಅಲ್ಲಿ ಉಕ್ಕು ಸಿಗುತ್ತೆ, ಕಬ್ಬಿಣ ಸಿಗುತ್ತೆ ಅನ್ನುವ ಒಂದು ಕಾರಣದಿಂದ ಅವರು ಒಂದು ಗಣಿಯನ್ನೇ ಆರಂಭಿಸಿದರು. ಇವತ್ತಿಗೂ ಕೂಡ ಅವರ ಫ್ಯಾಮಿಲಿಯವರೇ, ಅವರ ಕುಟುಂಬದವರೇ ಅದರ ಮಾಲೀಕರಾಗಿದ್ದಾರೆ. ಆದರೆ ಅದು ಇವತ್ತು ಕುಳಿಗಳಾಗಿ ಬರೀ ಕುಳಿ ಮಾತ್ರ ಆಗಿ ಉಳಿದಿಲ್ಲ, ಅದೊಂದು ಸಾರ್ವಜನಿಕವಾಗಿ ತೆರೆದಂಥ ಒಂದು ಮ್ಯೂಸಿಯಂ ಆಗಿದೆ. ಭೂಮಿಗೆ ಸಂಬಂಧಿಸಿದ ಅನೇಕ ವಿಷಯಗಳನ್ನು ನೋಡಲಿಕ್ಕೆ, ಕಲಿಸ್ಲಿಕ್ಕೆ, ಮಕ್ಕಳಿಗೆ ಹೇಳ್ಕೊಡ್ಲಿಕ್ಕೆ ಒಂದು ಮ್ಯೂಸಿಯಂ ಥರ ಮಾಡಿ ಆ ಬ್ಯಾರಿಂಗರ್ ಕ್ರ್ಯಾಟರ್ ಕಂಪನಿ ಅಂತಲೇ ಅದಕ್ಕೆ ಹೆಸರಿಟ್ಟು ಆ ಬ್ಯಾರಿಂಗರ್ ಮನೆಯವರೇ ಕೂಡ, ಕುಟುಂಬದವರು ಕೂಡ ಅದನ್ನು ನಡೆಸ್ತಾ ಇದ್ದಾರೆ. ಸಾರ್ವಜನಿಕರಿಗೂ ಕೂಡ ಅದು ಮುಕ್ತವಾದ ಅವಕಾಶ ಇದೆ, ಹೋಗಿ ನೋಡ್ಬೋದಾಗಿದೆ. ಹೀಗೆ 1920ರಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಂಪ್ಯಾಕ್ಟ್ ಕ್ರ್ಯಾಟರ್ ಬಗ್ಗೆ ವಿಷಯ ಗೊತ್ತಾಯಿತು. ಇದಕ್ಕೆ ಕಾರಣ ನನಗೆ ಕುತೂಹಲ ಬರಲಿಕ್ಕೆ ಅಂತಂದರೆ, ನಾನು ಅಮೆರಿಕದ ಅಲಬಾಮಾದಲ್ಲಿದ್ದಾಗ ಅಲಬಾಮಾದಲ್ಲಿ ಒಂದು ವಿಟುಮ್ಕಾ ಅಂತ ಒಂದು ಊರಿದೆ. ವಿಟುಮ್ಕಾ ಅಂದರೆ ಅನ್ನೋ ಪದ ಹೇಗೆ ಹುಟ್ಟುಕೊಳ್ತು ಅಂತಂದರೆ ಜುಮ್ ಅನ್ನಿಸುವ ನೀರು ಅನ್ನೋ ಅರ್ಥ. ಅಲ್ಲಿಯ ನೇಟಿವ್ ಅಮೇರಿಕನ್ ಅವರ ಭಾಷೆಯಲ್ಲಿ, ಟಸ್ಕಿಗೆ ಭಾಷೆಯಲ್ಲಿ ಅದು ಜುಮ್ ಅನ್ನಿಸುವ ನೀರು ಅಂತ ಅರ್ಥ. ಅಲ್ಲಿ ಒಂದು ಕೂಸಾ ಅಂತ ಒಂದು ನದಿ ಹರಿಯುತ್ತೆ, ಅದು ಆ ವಿಟುಮ್ಕಾ ನಗರವನ್ನು ಸುತ್ತಕೊಂಡು ಹರಿಯುತ್ತೆ. ಆ ವಿಟುಮ್ಕಾ ಅನ್ನೋ ಭಾಳ ಸುಂದರವಾದ ನಗರ ಅದು. ಆ ವಿಟುಮ್ಕಾ ನಗರದಲ್ಲಿ ಒಂದು ಕ್ರ್ಯಾಟರ್ ಇದೆ, ಒಂದು ಇಂಪ್ಯಾಕ್ಟ್ ಕ್ರ್ಯಾಟರ್ ಇದೆ. ಆ ಕ್ರ್ಯಾಟರ್ನ ಆಲ್ಮೋಸ್ಟ್ ಕೇಂದ್ರಕ್ಕೆ ನಾನು ಹೋಗಿ ಬಂದಿದ್ದು, ಮತ್ತು ಅದನ್ನು ಆ ಕ್ರ್ಯಾಟರ್ನೆಲ್ಲ ನೋಡಿದ್ದು ಕಾರಣಕ್ಕೋಸ್ಕರ ಈ ಕ್ರ್ಯಾಟರ್ ಬಗ್ಗೆ ನನಗೆ ಕುತೂಹಲ ಉಂಟಾಯಿತು. ಮತ್ತು ಅದನ್ನು ನಮ್ಮ ಭಾರತದಲ್ಲೂ ಇದಾವಲ್ಲ ಅಂತ ಹುಡುಕಿ ನೋಡಿ ಹೇಳೋದಕ್ಕೋಸ್ಕರ ನಾನು ಇವತ್ತು ನಿಮ್ಮ ಮುಂದೆ ಇದ್ದೇನೆ. ಹೇಗೆ ಕ್ರ್ಯಾಟರ್ಗಳು ಹೇಗಿರ್ತಾವೆ ಹಾಗಾದರೆ? 190 ಕ್ರ್ಯಾಟರ್ಗಳು, 190 ಕುಳಿಗಳನ್ನು ಇಡೀ ಪ್ರಪಂಚದಾದ್ಯಂತ ಗುರುತಿಸಲಾಗಿದ್ದರೂ ಕೂಡ ಕೆಲವು ಭಾಳ ಚಿಕ್ಕವು. ಎಷ್ಟು ಚಿಕ್ಕವು ಅಂತಂದರೆ 1 ಕಿಲೋಮೀಟ್ರ್ ವ್ಯಾಸಕ್ಕಿಂತಲೂ ಕಡಿಮೆ ಇರ್ತವೆ. ಕೆಲವು 10 ಕಿಲೋಮೀಟ್ರ್ ವ್ಯಾಸ ಇದ್ದಾವೆ, ಕೆಲವು 100 ಕಿಲೋಮೀಟ್ರಿಗಿಂತ ಜಾಸ್ತಿ ಇರೋಂಥ ಕುಳಿಗಳಿದ್ದಾವೆ. ಕೆಲವು ಇನ್ನೂ ಚಿಕ್ಕ ಇರ್ಬೋದು, ಅವು ಗೊತ್ತೇ ಆಗದೇ ಇರಬಹುದು. ಹೀಗೆ ಚಂದ್ರನ ಮೇಲೆ ಇದ್ದಾವೆ ಅನ್ನೋದ್ರ ಬಗ್ಗೆ ಬಹಳ ಚೆನ್ನಾಗಿ ಗೊತ್ತಿತ್ತು ನಮಗೆ. ಮುಖ್ಯವಾಗಿ ಒಂದು ಗ್ರಹ ಅಥವಾ ಒಂದು ಉಪಗ್ರಹ, ಒಂದು ಆಕಾಶಕಾಯದಲ್ಲಿ ಕುಳಿಗಳು ಇರಬೇಕಾದ್ರೆ ಆ ಆಕಾಶಕಾಯ ಗಟ್ಟಿಯಾಗಿರಬೇಕು, ಅಂದರೆ ಭೂಮಿ ಥರ ಗಟ್ಟಿಯಾಗಿರಬೇಕು, ಅದರ ಮೇಲ್ಮೈ ಅಟ್ಲೀಸ್ಟ್ ಗಟ್ಟಿಯಾಗಿರಬೇಕು. ಹಾಗಿರುವಂಥ ಗ್ರಹಗಳಲ್ಲಿ ಮಂಗಳ ಗ್ರಹನೂ ಗಟ್ಟಿಯಾಗಿದೆ, ಬುಧ ಗ್ರಹನೂ ಗಟ್ಟಿಯಾಗಿದೆ, ಚಂದ್ರನೂ ಗಟ್ಟಿಯಾಗಿದೆ. ಮತ್ತು ಗುರುಗ್ರಹದ 2 ಉಪಗ್ರಹಗಳು, ಕ್ಯಾಲಿಸ್ಟೋ ಮತ್ತು ಗ್ಯಾನಿಮೀಡ್ ಅನ್ನುವ 2 ಉಪಗ್ರಹಗಳು ಗಟ್ಟಿಯಾಗಿವೆ. ಈ 5 ಗ್ರಹ ಮತ್ತು ಉಪಗ್ರಹಗಳಲ್ಲಿ, ಅಂದರೆ ಭೂಮಿ, ಬುಧ ಮತ್ತು ಮಂಗಳ ಗ್ರಹಗಳಲ್ಲಿ, ಚಂದ್ರ, ಕ್ಯಾಲಿಸ್ಟೋ ಮತ್ತು ಗ್ಯಾನಿಮೀಡ್ ಈ ಉಪಗ್ರಹಗಳಲ್ಲಿ ಇಷ್ಟರಲ್ಲೂ ಕೂಡ ಈಗಾಗಲೇ ಕುಳಿಗಳನ್ನು ಗುರುತಿಸಲಾಗಿದೆ. ಚಂದ್ರನಲ್ಲಿ 1 ಲಕ್ಷಕ್ಕೂ ಹೆಚ್ಚು ಕುಳಿಗಳನ್ನು ಇದ್ದಾವೆ ಅಂಥೇಳಿ ಅಂದಾಜು ಮಾಡಲಾಗಿದೆ. ಮಂಗಳನಲ್ಲಿ ಸುಮಾರು 3 ಲಕ್ಷ ಕುಳಿಗಳಿವೆ ಅಂತ ಅಂದಾಜು ಮಾಡಲಾಗಿದೆ. ಬುಧನಲ್ಲಿ ಸುಮಾರು 31,000 ಇಂಪ್ಯಾಕ್ಟ್ ಕ್ರ್ಯಾಟರ್ಸ್ ಅಥವಾ ಉಲ್ಕಾ ಕುಳಿಗಳಿದ್ದಾವೆ ಅಂತ ಗುರುತಿಸಲಾಗಿದೆ. ಗ್ಯಾನಮೀಡ್ ಮತ್ತು ಕ್ಯಾಲಿಸ್ಟೋದಲ್ಲಿ ಒಟ್ಟು ಕುಳಿಗಳಿದ್ದಾವೆ ಅಂತ ಗುರುತಿಸಲಾಗಿದೆ. ಈ ಕುಳಿನೇ ಹೌದು, ಇದು ಇಂಪ್ಯಾಕ್ಟಿಂದನೇ ಆಗಿದ್ದು ಅಂತ ಅವರು ಡೇನಿಯಲ್ ಬ್ಯಾರಿಂಗರ್ ಹೇಳಿದರೂ ಕೂಡ ಅದನ್ನು ಮತ್ತೆ ಪುನರ್ವಿಮರ್ಶೆಗೆ, ಮತ್ತೊಂದು ವೈಜ್ಞಾನಿಕ ಸಿದ್ಧಾಂತಕ್ಕೆ, ಮತ್ತೊಂದು ವೈಜ್ಞಾನಿಕ ವಿಮರ್ಶೆಗೆ ಒಳಪಡಿಸಿದ್ದು 1960ರಲ್ಲಿ. 1995ರಲ್ಲಿ ಲೇವಿ ಶೂಮೇಕರ್ ಅನ್ನುವ ಒಂದು ಧೂಮಕೇತು ಗುರುಗ್ರಹವನ್ನು ಅಪ್ಪಳಿಸ್ತು. ಆ ಶೂಮೇಕರ್ ಅವರು, ಲೇವಿ ಶೂಮೇಕರ್ ಅನ್ನೋರು ಇಬ್ಬರು, 3 ಜನ ಆ್ಯಕ್ಚುಲಿ, ಶೂಮೇಕರ್ ಮತ್ತು ಶೂಮೇಕರ್ ಅವ್ರ ಹೆಂಡತಿ ಮತ್ತು ಲೇವಿಯನ್. ಆ ಲೇವಿ ಶೂಮೇಕರ್ ಅವರು ಕೂಡ ಈ ಅರಿಜೋನಾದಲ್ಲಿ ಉಂಟಾಗಿರ್ತಕ್ಕಂಥ ಕ್ರ್ಯಾಟರ್ನ ಒಂದು ಅಣುಬಾಂಬ್ ಪರೀಕ್ಷೆಯಲ್ಲಿ ಉಂಟಾದಂತಹ ಕುಳಿಗೂ ಅದಕ್ಕೂ ಸಮೀಕರಿಸಿ ನೋಡಿ, ಹೌದು ಇದು ಮೇಲಿಂದ ಉಂಟಾದ ಒತ್ತಡದಿಂದ ಉಂಟಾಗಿದ್ದು ಅಂಥೇಳಿ ಮತ್ತೊಂದು ರೀತಿಯ ವಿಮರ್ಶೆಯ ವೈಜ್ಞಾನಿಕ ವಿವರಗಳನ್ನು ಕೊಟ್ಟರು. ಅದು ಇನ್ನೂ ಕನ್ಫರ್ಮ್ ಆಯಿತು. ಹಾಗಾಗಿ ಇದುವರೆಗೆ ಸುಮಾರು 190 ಇಂಪ್ಯಾಕ್ಟ್ ಕ್ರ್ಯಾಟರ್ಸ್ ಅಥವಾ ಉಲ್ಕಾ ಕುಳಿಗಳನ್ನು ಭೂಮಿಯಲ್ಲಿ ಗುರುತಿಸಲಾಗಿದೆ. ಭಾರತದಲ್ಲಿ 4 ಉಲ್ಕಾ ಕುಳಿಗಳು ಇದ್ದಾವೆ. ಆ ಭಾರತದಲ್ಲಿರ್ತಕ್ಕಂಥ 4 ಕುಳಿಗಳು ಅಂತಂದರೆ, ಒಂದು ಮಹಾರಾಷ್ಟ್ರದ ಲೋನಾರ್ ಕುಳಿ, ಅದು ಸುಮಾರು 1.2 ಕಿಲೋಮೀಟರ್ ವ್ಯಾಸದ ಒಂದು ಕೆರೆ ಆಗಿದೆ. ಇವತ್ತು ಅದು ಉಪ್ಪು ನೀರಿನ ಕೆರೆ ಆಗಿದೆ. ಲೋನಾರ್ ಅಂತ ಒಂದು ಪ್ರದೇಶ ಭಾಳ ಸುಂದರವಾದ ಜಾಗ ಆಗಿ ಅದನ್ನು ಇವತ್ತು ಭಾರತದಲ್ಲಿ ಜಿಯೋಲಾಜಿಕಲ್ ಮಾರ್ವೆಲ್ ಅಂತ ಗುರುತಿಸಿ ಅದನ್ನು ನ್ಯಾಷನಲ್ ಮಾನ್ಯುಮೆಂಟ್ ಆಗಿ ಗುರುತಿಸಲಾಗಿದೆ. ಮತ್ತೊಂದು ಮಧ್ಯಪ್ರದೇಶದಲ್ಲಿದೆ. ಮಧ್ಯಪ್ರದೇಶದ ಧೂಲಾ ಅನ್ನುವ ಊರಿನ ಹತ್ತಿರ ಅದಿದೆ. ಅದನ್ನು ಧೂಲಾ ಕ್ರ್ಯಾಟರ್ ಅಂತಲೇ ಕರೀತಾರೆ. ಅದು ಅಲ್ಲದೆ ಗುಜರಾತಲ್ಲೊಂದು ಮತ್ತು ರಾಜಸ್ಥಾನಲ್ಲೊಂದು ಕುಳಿಗಳನ್ನು ಈಗಾಗಲೇ ಗುರುತಿಸಲಾಗಿದೆ. ನಾನು ಹೋದಂಥ ವಿಟುಮ್ಕಾದ ಭಾಳ ವಿಶಾಲವಾದಂತಹ ಕ್ರ್ಯಾಟರ್ ಅದು. ಆ ವಿಟುಮ್ಕಾದ ವಿವರಗಳು ಸುಮಾರು ಅದ್ರ ಒಳಗಡೆ ಕಿಲೋಮೀಟ್ರ್ಗಟ್ಟಲೆ, ಅದು ಸುಮಾರು 106 ಕಿಲೋಮೀಟ್ರ್ ಅಗಲದಲ್ಲಿ ಹರಡಿಕೊಂಡಿದೆ. ಅದರೊಳಗಡೆ ಈಗಾಗಲೇ ಜನವಸತಿ ಬಂದುಬಿಟ್ಟಿದೆ,
ಕೆಲವರು ಕೃಷಿ ಮಾಡ್ತಾ ಇದ್ದಾರೆ, ಕೆಲವು ಗಿಡಮರಗಳು ಬೆಳೆದಿವೆ. ಅದು ಕ್ರ್ಯಾಟರ್ ಅಂತಲೇ, ಅಂದರೆ ಒಳಗೆ ಹೋದಾಗ ನಮಗೆ ಅನಿಸೋದೇ ಇಲ್ಲ. ಯಾವುದೋ ಒಂದು ಕೆರೆ ಒಳಗಡೆ ಇಳಿದು ಹೋಗ್ತಾ ಇದ್ದೀವಿ ನಾವು, ಅದರೊಳಗಡೆ ಓಡಾಡ್ಬೋದಾಗಿದೆ. ಸುಮಾರು ಒಳಗಡೆ ಸುಮಾರು 5-6 ಪ್ರದೇಶದಲ್ಲಿ ಒಂದು ವೀಕ್ಷಣಾ ಸ್ಥಳಗಳನ್ನು ಒಳಗಡೆ ಮಾಡಿದ್ದಾರೆ. ಮತ್ತು ವಿಟುಮ್ಕಾ ನಗರದ ಹತ್ತಿರದ ವಿಶ್ವವಿದ್ಯಾಲಯ ಒಂದಿದೆ, ಅದು ಅಬರ್ನ್ ಯೂನಿವರ್ಸಿಟಿ ಮಾಂಟ್ಗೊಮರಿ ಅಂತ. ಅಲ್ಲಿನ ಒಂದು ಜಿಯಾಲಜಿ ಡಿಪಾರ್ಟ್ಮೆಂಟ್ ಅದರ ಉಸ್ತುವಾರಿಯನ್ನು, ಅದರ ಅಧ್ಯಯನವನ್ನು ನಿರಂತರವಾಗಿ ಮಾಡ್ತಾ ಬಂದು ಕೆಲವು 5 ಒಂದು ವೀಕ್ಷಣಾ ಪಾಯಿಂಟ್ಗಳನ್ನು ಗುರುತಿಸಿದ್ದಾರೆ. ಅಲ್ಲಿಗೆ ಹೋಗಿ ನಾವು ಅದನ್ನು ಗಮನಿಸ್ಬೋದಾಗಿದೆ. ಅಲ್ಲಿ ಗೊತ್ತಾಗುತ್ತೆ ಆ ಭೂಮಿ ಒಂದು ರೀತಿಯಲ್ಲಿ ಏನೋ ಒಂದು ಹೊರಗಿನ ಒತ್ತಡದಲ್ಲಿ ಉಂಟಾಗಿರ್ತಕ್ಕಂಥ ಒಂದು ಕುಳಿಯೇನೋ, ಆ ಕುಳಿಯ ಸೆಂಟ್ರಿಗೆ ನಾನು ಹೋಗಿ ಬಂದಿದ್ದರಿಂದ ಈ ಕಥೆಯನ್ನು ಹೇಳಬೇಕಾಯಿತು. ಹೀಗೆ ವೆಟುಮ್ಕಾದಿಂದ ಕುತೂಹಲದಿಂದ ಹೊರಬಿದ್ದಂಥ ನಮ್ಮ ಆಶ್ಚರ್ಯದ ವಿವರಗಳು ಭಾರತದಲ್ಲೂ ಕುಳಿಗಳಿವೆ ಅನ್ನೋರಿಗೆ ನನಗೆ, ಏಕೆಂದರೆ ಮೊಟ್ಟ ಮೊದಲು 1970-80ರ ದಶಕದಲ್ಲಿ ಈ ಅರಿಜೋನಾ ಕುಳಿ ಬಗ್ಗೆ ಒಂದು ನ್ಯೂಸ್, ಒಂದು ಪತ್ರದಲ್ಲಿ ಒಂದು ಪತ್ರಿಕೆಯಲ್ಲಿ ನ್ಯೂಸ್ ಆಗಿ ಓದಿದ್ದಂಥ ವಿಷಯ, ಅದು ಬ್ಯಾರಿಂಗರ್ ಕುಳಿ ಅಂತ ಗೊತ್ತಾಗಿದ್ದೀಗ. ಮತ್ತು ಆ ಕಾರಣಕ್ಕೋಸ್ಕರ ವಿಟುಮ್ಕಾದ ಒಂದು ಕುಳಿಯ ಮಧ್ಯಕ್ಕೆ ಹೋಗಿ ಬರೋಕ್ಕೆ ಸಾಧ್ಯ ಆಯಿತು. ಮತ್ತು ಜೊತೆಗೆ ಭಾರತದಲ್ಲೂ 4 ಕುಳಿಗಳಿವೆ. ಮಹಾರಾಷ್ಟ್ರದಲ್ಲಿ ಒಂದು ಲುನಾರ್ ಕುಳಿ ಅಂತಕ್ಕಂಥದ್ದು ಭಾಳ ಸುಂದರವಾದಂಥ ಒಂದು ಜಾಗವಾಗಿ ಅದು ಇವತ್ತು ನ್ಯಾಷನಲ್ ಮಾನ್ಯುಮೆಂಟ್ ಆಗಿದೆ ಅಂತ ಹೇಳ್ತಾರೆ. ಹೀಗೆ ಚಂದ್ರನಲ್ಲಿ ನಮಗೆ ಪೂರ್ಣ ಚಂದ್ರ, ಹುಣ್ಣಿಮೆ ಚಂದ್ರನ ದಿವಸ ನೋಡ್ಬೋದು, ನಮಗೆ ಗೊತ್ತಾಗುತ್ತೆ ಏನೋ ಒಂದು ಚಂದ್ರನ ಮೇಲೆ ಏನೋ ಬೇರೆ ಥರದ ಚಿತ್ರಗಳಿರ್ತಾವೆ, ಅವೆಲ್ಲ ಕುಳಿಗಳಿಂದ ಅದನ್ನು ಕಾಣ್ತವೆ. ಹಾಗೆ ಭೂಮಿಯಲ್ಲಿ ಇರ್ತಕ್ಕಂಥ ಕುಳಿಗಳು ಸಾಧ್ಯ ಅಂಥೇಳಿ ಮೊಟ್ಟ ಮೊದಲು ಗುರುತಿಸಿದ್ದು ಡೇನಿಯಲ್ ಬ್ಯಾರಿಂಗರ್. ಹಾಗೆ ಅವರ ಓನರ್ಶಿಪ್ಪಲ್ಲೇ ಇರ್ತಕ್ಕಂಥ ಒಂದು ಬ್ಯಾರಿಂಗರ್ ಕುಳಿ ಇವತ್ತು ಸಾರ್ವಜನಿಕವಾಗಿ ಮುಕ್ತವಾಗಿದೆ. ಅಲ್ಲಿ ಭೂಮಿಯನ್ನು ಕುರಿತಂತಹ ಆಕಾಶಕಾಯಗಳನ್ನು ಕುರಿತಕ್ಕಂಥ ನೋಡುವ, ಕೇಳುವ, ಅನುಭವಿಸುವ ಮ್ಯೂಸಿಯಂ ಆಗಿ ಅರಿಜೋನಾದಲ್ಲಿದೆ. ನಮಸ್ಕಾರ.